ಶ್ರೀಕೃಷ್ಣ ಪರಮ ದೇವೋತ್ತಮ, ವಿಶ್ವೇಶ್ವರ, ಅಲ್ಲ, ಜೀಹೋ, ಬುದ್ಧ, ರಾಮ, ಭಗವಾನ್ ಎಂಬ ಅನಂತ ನಾಮಗಳು ಅವನನ್ನು ಸ್ತುತಿಸಿವೆ. ಅವನ ರೂಪಲೀಲೆಗಳು ಅನಂತಾನಂತ. 50 ಶತಮಾನಗಳ ಹಿಂದೆ ರಣಾಂಗಣದಲ್ಲಿ ಅವನು ತನ್ನ ಶಿಷ್ಯ ಅರ್ಜುನನಿಗೆ ಉಪದೇಶಿಸಿದ ಅವನ ಅಮರವಾಣಿಯೇ ಭಗವದ್ಗೀತೆ. 500 ವರ್ಷಗಳ ಹಿಂದೆ ಶ್ರೀಕೃಷ್ಣನು ಭಗವಾನ್ ಚೈತನ್ಯನಾಗಿ ಮತ್ತೆ ಅವತರಿಸಿ ಹರೇ ಕೃಷ್ಣ ಸಂಕೀರ್ತನೆಯನ್ನು ಪ್ರಚಾರ ಮಾಡಿದ. ಭಗವನ್ನಾಮ ಸಂಕೀರ್ತನೆಯು ವಿಶ್ವವ್ಯಾಪಿಯಾಗಿ ಹರಡುವುದೆಂದು ಚೈತನ್ಯರು ಭವಿಷ್ಯ ನುಡಿದರು. ಈ ಕೃಷ್ಣ ಪ್ರಜ್ಞೆಯ ವಿಜ್ಞಾನವು ಪರಂಪರೆಯ ಗುರು ಶಿಷ್ಯರಿಂದ ಇಲ್ಲಿಯವರೆಗೂ ಸಾಗಿ ಬಂದಿದೆ. ಮೊದಲ ಬಾರಿಗೆ ಈ ಉಪದೇಶಗಳನ್ನು ಭಕ್ತಿ ವಿನೋದ ಠಾಕೂರರು ಪಾಶ್ಚಾತ್ಯರಿಗೆ ಪರಿಚಯಿಸಿದರು. ಕೃಷ್ಣ ಪ್ರಜ್ಞೆಯನ್ನು ವಿಶ್ವದಾದ್ಯಂತ ಪ್ರಚಾರ ಮಾಡುವ ಮಹಾತ್ಮನೊಬ್ಬನು ಬೇಗ ಬರಲಿದ್ದಾನೆ ಎಂಬುದು ಅವರ ಭವಿಷ್ಯವಾಣಿ. ಭಕ್ತಿ ಸಿದ್ಧಾಂತ ಸರಸ್ವತಿಯವರು ಭಕ್ತಿ ವಿನೋದರ ಸುಪುತ್ರರು ಅದೇ ಸಂಪ್ರದಾಯವನ್ನು ಅನುಸರಿಸಿದರು. ಅವರ ಶಿಷ್ಯರು ಅಭಯಚರಣಧೆ ಈ ಭವಿಷ್ಯವನ್ನು ಸತ್ಯಗೊಳಿಸಲಿದ್ದರು. ನಂತರ ತಮ್ಮ ಭಕ್ತಿಯುತ ಜೀವನ ಸಿದ್ಧಿಯಿಂದ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರೆಂದು ಪ್ರಖ್ಯಾತರಾಗಿ 1965ರಲ್ಲಿ ಕಲ್ಕತ್ತಾದಿಂದ ನ್ಯೂಯಾರ್ಕಿಗೆ ಸಮುದ್ರಯಾನ ಮಾಡಿದರು. ಅವರಿಗೆ ಆಗ 70 ವರ್ಷ. ಅವರಲ್ಲಿ ಹಣವಾಗಲಿ ಸಹಾಯಕರಾಗಲಿ ಇರಲಿಲ್ಲ. ಆದರೆ ಕೃಷ್ಣ ಪ್ರೇಮವೆಂಬ ಅಪ್ರತಿಮ ಕೊಡುಗೆಯನ್ನು ಹೊತ್ತು ತಂದಿದ್ದರು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. We are receiving the transcendental knowledge through Guru Parampara, succession. ಈ ದಿವ್ಯ ಜ್ಞಾನವು ಪರಂಪರೆಯಲ್ಲಿ ಬಂದಿದೆ. ನಾವು ಗುರುಗಳಿಂದಲೇ ಉಪದೇಶ ಪಡೆಯಬೇಕು ಮತ್ತು ಅದರ ಮನಃಪೂರ್ವಕ ಅನುಸರಣೆಯೇ ಯಶಸ್ಸಿಗೆ ಕಾರಣ. ಅದೇ ನಿಜ ಸಾಧನ. ನನ್ನಲ್ಲಿ ವಿಶೇಷ ಅರ್ಹತೆ ಏನೂ ಇಲ್ಲ. ಗುರುತೃಪ್ತಿಯ ಸಂಪಾದನೆಯೇ ನನ್ನ ಪ್ರಯತ್ನ ಅಷ್ಟೇ. ಹಣ ದೊರೆತರೆ ಗ್ರಂಥ ಪ್ರಕಟಿಸು ಎಂದು ನನ್ನ ಗುರುವರಿಯರು ತಿಳಿಸಿದರು. ಅಂತೆಯೇ ಈ ಅಂಶವನ್ನು ಒತ್ತಿ ಹೇಳುತ್ತಿದ್ದೇನೆ. ದಯವಿಟ್ಟು ಸಹಾಯ ಮಾಡಿ. ಅದೇ ನನ್ನ ಕೋರಿಕೆ. ಎಷ್ಟು ಭಾಷೆಗಳಲ್ಲಿ ಎಷ್ಟು ಪುಸ್ತಕಗಳನ್ನು ಪ್ರಕಟಿಸುವುದು ಸಾಧ್ಯವೋ ಅಷ್ಟನ್ನು ಪ್ರಕಟಿಸಿ ಹಂಚಿರಿ. ಆಗ ಕೃಷ್ಣ ಪ್ರಜ್ಞಾ ಆಂದೋಲನವು ತಾನಾಗಿಯೇ ಹರಡುತ್ತದೆ. Print as many books in as many languages and distribute throughout the whole world. Then Krishna consciousness movement will automatically increase. The Bhagavad Gita ಸಂಸ್ಕೃತ ಹಾಗೂ ಬೆಂಗಾಲಿ ಭಾಷೆಯಲ್ಲಿದ್ದ ವೇದ ಸಾಹಿತ್ಯವನ್ನು ಇಂಗ್ಲಿಷಿಗೆ ಶ್ರೀಲ ಪ್ರಭುಪಾದರು ವ್ಯಾಖ್ಯಾನ ಸಹಿತ ಭಾಷಾಂತರಿಸಿದರು. ಈ ಕಾಲಾತೀತ ಗ್ರಂಥಗಳೇ ಹರೇ ಕೃಷ್ಣ ಆಂದೋಲನದ ದಾರ್ಶನಿಕ ತತ್ವದ ತಳಹದಿ. In the Kunti's prayer in Srimad Bhagavatam, Queen Kunti says, "My dear Lord, you are existing outside and inside. Still, nobody can see you." ಭಕ್ತಿ ವೇದಾಂತ ಪುಸ್ತಕ ಟ್ರಸ್ಟಿನ ಪ್ರಕಟನಾಲಯಗಳು ವಿಶ್ವದಾದ್ಯಂತ ವ್ಯಾಪಿಸಿವೆ. ಭಕ್ತರ ಅನೇಕರಿಂದ ಈ ಸಾಹಿತ್ಯವು ರೂಪುಗೊಳ್ಳುತ್ತಿದೆ. ಈ ಚಿತ್ರಗಳು ಆಧ್ಯಾತ್ಮ ಜಗತ್ತಿನ ಕಿಟಕಿಗಳು ಎಂದಿದ್ದಾರೆ ಶ್ರೀಲ ಪ್ರಭುಪಾದರು. 1965ರಿಂದ 77ರಲ್ಲಿ ನಿರ್ಯಾಣ ಹೊಂದುವವರೆಗೆ ಶ್ರೀಲ ಪ್ರಭುಪಾದರು 70ಕ್ಕೂ ಹೆಚ್ಚು ಗ್ರಂಥಗಳನ್ನು ರಚಿಸಿದರು. ಈ ಗ್ರಂಥಗಳು ಸುಮಾರು 50 ಭಾಷೆಗಳಲ್ಲಿವೆ. ಧರ್ಮೇತಿಹಾಸದ ಪ್ರಾಧ್ಯಾಪಕರಾದ ಸ್ಟೀಲ್ಸನ್ ಜೋಡಾ ಹೇಳುತ್ತಾರೆ, The Hare Krishna movement, or the International Society for Krishna Consciousness,
is a bona fide movement. ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘವು ಎಂದರೆ ಹರೇ ಕೃಷ್ಣ ಆಂದೋಲನವು ಪ್ರಮಾಣಭೂತವಾದದ್ದು. ಇದು ಕ್ರೈಸ್ತ ಧರ್ಮಕ್ಕಿಂತ ಪ್ರಾಚೀನ. ಕೃಷ್ಣಾರಾಧನೆ ಭಾರತದಲ್ಲಿ ಜನಪ್ರಿಯ. ಈಗಲೂ ಅದು ಅತಿ ದೊಡ್ಡ ಧರ್ಮಗಳಲ್ಲೊಂದು. The founder of the Hare Krishna movement, A.C. Bhaktivedanta Swami Prabhupada, ಎಸಿ ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದರು ಹರೇ ಕೃಷ್ಣ ಆಂದೋಲನದ ಸ್ಥಾಪಕರು. ಅಮೆರಿಕಾದಲ್ಲಿ ಚೈತನ್ಯರ ಉಪದೇಶಗಳನ್ನು ಪ್ರಚಾರ ಮಾಡುವಂತೆ ಅವರ ಗುರುಗಳು ತಿಳಿಸಿದರು. ಇದರಲ್ಲಿ ಪ್ರಭುಪಾದರು ಯಶಸ್ವಿಯಾದರು. ಪ್ರಭುಪಾದರು ತಮ್ಮ ವಿದ್ವತ್ತಿನಿಂದ ಅಷ್ಟೇ ಅಲ್ಲ, ಮಹಾನ್ ಗುಣಗಳಿಂದ ಅಮೆರಿಕದವರ ಮೇಲೆ ಭಾರಿ ಪ್ರಭಾವ ಬೀರಿದ್ದಾರೆ. ಪ್ರಭುಪಾದರು ಜಗತ್ತಿನಲ್ಲಿ ಘನ ವಿದ್ವಾಂಸರೆಂದು ಪ್ರಖ್ಯಾತರು. ಅನೇಕ ಗ್ರಂಥ ರಚಿಸಿದ್ದಾರೆ, ಭಾಷಾಂತರಿಸಿದ್ದಾರೆ. ಇವುಗಳನ್ನು ಪ್ರಥಮವಾಗಿ ಪಾಶ್ಚಾತ್ಯರಿಗೆ ಪರಿಚಯಿಸಿದ್ದಾರೆ. ಅವರ ಭಾಷಾಂತರ ಸುಂದರ ಅಷ್ಟೇ ಅಲ್ಲ, ಹರೇ ಕೃಷ್ಣ ಆಂದೋಲನದ ಆಧ್ಯಾತ್ಮ ಮೌಲ್ಯವನ್ನು ತಿಳಿಸುತ್ತದೆ. ಅಂತೆಯೇ ಅವು ವಿಶ್ವದ ಅನೇಕ ವಿಶ್ವವಿದ್ಯಾನಿಲಯಗಳಲ್ಲಿ ಕಾಣಸಿಗುತ್ತವೆ. Of the Hare Krishna movement, and it is for this reason that his works are now found in the various universities and libraries, not only in the United States but also throughout the world. ಮಾಯಾಪುರ ಅನೇಕ ಶತಮಾನಗಳಿಂದ ಬಂದಿರುವ ಭಗವನ್ನಾಮ ಸಂಕೀರ್ತನೆ. ಉಪದೇಶಗಳು ಸರಳ. ಪ್ರತಿಯೊಬ್ಬ ಜೀವಿಯು ಆತ್ಮಸ್ವರೂಪನು, ದೇವರ ಸೇವಕನು. ಜನಾಂಗ, ಧರ್ಮ ಮತ್ತು ರಾಷ್ಟ್ರೀಯತೆ ಇವು ತಾತ್ಕಾಲಿಕ ಉಪಾಧಿಗಳು. ಮಾನವನು ತನ್ನ ನಿತ್ಯ ಸ್ವರೂಪವನ್ನು ಅರಿಯಲು ಕೇವಲ ಭಗವನ್ನಾಮ ಜಪಿಸಿದರೆ ಸಾಕು. ಇದೇ ಕೃಷ್ಣ ಪ್ರಜ್ಞೆಯ ತಿರುಳು. ಇದು ವಿಶ್ವದಾದ್ಯಂತ ನಡೆದಿದೆ. ಪ್ಯಾರಿಸ್ಸಿನಿಂದ ಹಾಂಗ್ಕಾಂಗ್, ಮುಂಬೈನಿಂದ ನೈರೋಬಿ, ರಿಯೋ ಇಂದ ನ್ಯೂಯಾರ್ಕ್ ವರೆಗೆ ಚೈತನ್ಯರ ಭವಿಷ್ಯವಾಣಿಯಂತೆ ಸಂಕೀರ್ತನೆ. ಫಿಜಿಯಲ್ಲಿ ಓರ್ವ ದಂಪತಿಗಳು ಮರಳಿ ದೈವತ್ವದೆಡೆಗೆ ಪತ್ರಿಕೆಯನ್ನು ಪ್ರಥಮ ಸಲ ಕಾಣುತ್ತಾರೆ. ಕ್ಯಾಲಿಫೋರ್ನಿಯಾ ವಿದ್ಯಾರ್ಥಿಗಳು ಮಗುವಿನಿಂದ ಕೃಷ್ಣ ಪ್ರಜ್ಞೆಯ ರುಚಿಯನ್ನರಿತರು. ಹರೇ ಕೃಷ್ಣ ಆಂದೋಲನಕ್ಕೆ ಸೇರಿದ್ದೇಕೆ ಎಂಬುದನ್ನು ರುಕ್ಮಿಣಿ ದೇವಿದಾಸಿ ವಿವರಿಸುತ್ತಾರೆ. I first met Srila Prabhupada in Montreal in 1968. ನಾನು ಶ್ರೀಲ ಪ್ರಭುಪಾದರನ್ನು ಮೊದಲು ಕಂಡದ್ದು ಮಾಂಟ್ರಿಯಾಲ್ನಲ್ಲಿ. ಆಗ ಅವರ ಕೀರ್ತನದಿಂದ ಪ್ರಭಾವಿತಳಾದೆ. ಅವರು ಇತರ ಧರ್ಮಗಳನ್ನು ನಿರಾಕರಿಸಲಿಲ್ಲ ಎಂಬುದು ನನ್ನ ಮೇಲೆ ಬಹಳ ಪರಿಣಾಮ ಬೀರಿತು. ದೇವರನ್ನು ಪ್ರೀತಿಸುವಂತೆ ಉಪದೇಶಿಸುವ ಧರ್ಮವೇ ನಿಜವಾದ ಧರ್ಮ. ಕೃಷ್ಣ ಪ್ರಜ್ಞೆಯನ್ನು ನನ್ನ ಜೀವನದ ಎಲ್ಲ ಅಂಶಗಳಿಗೂ ಅನ್ವಯಿಸಬಹುದೆಂದು ನಾನು ಕಂಡುಕೊಂಡಿದ್ದೇನೆ. ನಾನೀಗ ಕುಟುಂಬ ಜೀವಿ. ನಮ್ಮ ಪ್ರಕಟಣಾಲಯದ ಕೆಲಸವನ್ನೂ ಮಾಡುತ್ತಿದ್ದೇನೆ. ನನ್ನ ಮಟ್ಟಿಗೆ ದೇವರ ಅಸ್ತಿತ್ವ ವಾದಾಸ್ಪದ ವಿಷಯವೇ ಅಲ್ಲ, ಬದಲಿಗೆ ನಾನು ಅದನ್ನು ನಿತ್ಯ ಅನುಭವಿಸುತ್ತಿದ್ದೇನೆ. ಕಲ್ಕತ್ತಾದಲ್ಲಿ ಬಹಿರಂಗ ಮಂದಿರ. ಅಮೆರಿಕ ಸಂಜಾತ ಶ್ರೀಲ ಜಯಪತಾಕ ಸ್ವಾಮಿ ಬಂಗಾಲಿಯಲ್ಲಿ ಮಾತನಾಡುತ್ತಾರೆ. কোনো জাতিভেদ, কোনো রাষ্ট্রভেদ, কোনো রঙভেদ, কোনো ভেদাভেদ নাই। এই হচ্ছে আধ্যাত্মিক এবং আসল রাষ্ট্রসংঘ, ইউনাইটেড নেশনস অফ দি স্পিরিচুয়াল ওয়ার্ল্ড।
2000 ವರ್ಷ ಸಂಪ್ರದಾಯದ ರಥಯಾತ್ರೆಯನ್ನು ವರ್ಷವೂ ವಿಶ್ವದ ಮಹಾನಗರಗಳಲ್ಲಿ ಆಚರಿಸಲಾಗುತ್ತಿದೆ. ಇಂದು ಕೃಷ್ಣ ಜನ್ಮಾಷ್ಟಮಿ. ಲಂಡನ್ ನಗರದ ಹೊರಗೆ ಭಕ್ತಿ ವೇದಾಂತ ಮ್ಯಾನರ್ ಗ್ರಾಮ ಕಲಾ ಪ್ರದರ್ಶನದಿಂದ ಭಗವಂತನಿಗೆ ಸ್ವಾಗತ. ಟೂರಿಂಗ್ ಇಂಗ್ಲೆಂಡ್ ಒಂದು ಅಪೂರ್ವ ಟ್ರೇಲರ್. ಒಳಗೆ ಭವ್ಯ ಮಂದಿರ. ಮಂದಿರದಿಂದ ದೂರ, ಬಹುದೂರ ಎಂಬ ಭಾವನೆ ಬೇಡ. ಮರುದಿನ ನಿಮ್ಮ ಬಾಗಿಲಿಗೆ ಬರಬಹುದು. ಬಂದಾಗ ವೇದ ಸಾಹಿತ್ಯ ನಾಟಕಗಳೊಂದಿಗೆ ಮಹೋತ್ಸವ. ಹೊನಲೂಲು ಮಂದಿರ. ಅಧ್ಯಕ್ಷ ನರಹರಿದಾಸ್ ನೌಕೆಯಲ್ಲಿ ಹವಾಯ್ ದ್ವೀಪಗಳಲ್ಲಿ ಕೃಷ್ಣ ಪ್ರಜ್ಞೆ ಪ್ರಚಾರ ಮಾಡುತ್ತಿದ್ದಾರೆ. ಈ ಆಂದೋಲನಕ್ಕೆ ಸೇರಿದ್ದೇಕೆ ಎಂಬುದನ್ನು ವಿವರಿಸುತ್ತಾರೆ. I was always a little interested in yoga and meditation. But when I began reading Srila Prabhupada's books, ಯೋಗ ಮತ್ತು ಧ್ಯಾನ ಎಂದರೆ ನನಗೆ ಸ್ವಲ್ಪ ಆಕರ್ಷಣೆ. ಶ್ರೀಲ ಪ್ರಭುಪಾದರ ಗ್ರಂಥ ಓದಲಾರಂಭಿಸಿದಾಗ ನನ್ನ ಜೀವನ ಬದಲಾಗತೊಡಗಿತು. ಭಕ್ತರ ಸಂಘ ಹೊಂದಿ ಭಕ್ತಿಯುತ ಸೇವೆಗೆ ತೊಡಗಿದೆ. ಹಿಂದಿನ ಯಾವ ಚಟುವಟಿಕೆಗಳನ್ನು ನಿಲ್ಲಿಸಬೇಕಾಗಿಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿದ್ದೇ ಸಾಧಿಸಬಹುದು ಎಂದರಿತೆ. ಮಾನವ ಶರೀರ ಶಾಸ್ತ್ರ ನನ್ನ ವಿಶೇಷ ವಿಷಯ. ಅದರಲ್ಲಿ ನಾನು ಪದವೀಧರ. ಕೃಷ್ಣ ಪ್ರಜ್ಞ ವಿಜ್ಞಾನವು ದೇಹದ ಕಾರ್ಯವನ್ನಷ್ಟೇ ಅಲ್ಲದೆ ಅದು ಏಕೆ ಕಾರ್ಯ ಮಾಡುತ್ತದೆ ಎಂದು ವಿವರಿಸುತ್ತದೆ. ಇಂತಹ ಆಳ ಜ್ಞಾನವನ್ನು ಯಾವ ವೈದ್ಯಕೀಯ ಕಾಲೇಜೂ ನೀಡದು. ಬಾಲ್ಯದಿಂದಲೂ ಉಷ್ಣವಲಯದ ಸಾಗರಯಾನ ಎಂದರೆ ನನಗೆ ಇಷ್ಟ. ಅಲ್ಲಿಯ ಸುಂದರ ಫಲಪುಷ್ಪಗಳು, ಸ್ವಚ್ಛ ಸಾಗರಗಳು ನನ್ನ ಆಕರ್ಷಣೆ. ಈ ನೌಕೆಯು ನಮ್ಮ ಸಂಘಕ್ಕೆ ಕೊಡುಗೆಯಾಗಿ ಬಂದಾಗ ತೇಲು ಮಂದಿರವಾಗಿ ಪರಿವರ್ತಿಸಿ ಭಗವತ್ ಸಂದೇಶವನ್ನು ದ್ವೀಪ ದ್ವೀಪಕ್ಕೆ ಹರಡಲು ನಿರ್ಧರಿಸಿದೆವು. ಹರೇ ಕೃಷ್ಣ ಲ್ಯಾಂಡ್, ಜುಹು ಬೀಚ್, ಮುಂಬೈ. ಇಲ್ಲಿ ಅತಿ ದೊಡ್ಡ ಸಾಂಸ್ಕೃತಿಕ ಕೇಂದ್ರ. ಶ್ರೀ ಶ್ರೀ ರಾಧರಾಸ ಬಿಹಾರಿ ಮತ್ತು ಸೀತಾರಾಮ ಇಲ್ಲಿಯ ಮುಖ್ಯ ಆಕರ್ಷಣೆ. ಇಲ್ಲಿ ಭಗವಂತನ ಲೀಲೆಗಳ ಚಿತ್ರಗಳ ಪ್ರದರ್ಶನ. ಭಕ್ತರಿಂದ ಕೃಷ್ಣ ಲೀಲಾಯುಕ್ತ ನೃತ್ಯಗಳ ಅಭ್ಯಾಸ. ಹರೇ ಕೃಷ್ಣ ಚಿತ್ರಮಂದಿರದಲ್ಲಿ ನೃತ್ಯ ತಾರೆ ವೈಜಂತಿ ಮಾಲಾರವರಿಂದ ಸಹಾಯಾರ್ಥ ಪ್ರದರ್ಶನ. ಭಾರತದಲ್ಲಿ ಮನೆಯೇ ಮಂದಿರ, ಇಡೀ ಕುಟುಂಬದವರಿಂದ ಆರಾಧನೆ. ಈ ಪದ್ಧತಿಯನ್ನು ಪಾಶ್ಚಿಮಾತ್ಯರು ಆಚರಿಸುತ್ತಿದ್ದಾರೆ. ಮಾರ್ಕೋ ಫೆರಿನಿ ಇಟಲಿಯಲ್ಲಿ ಅತ್ಯಂತ ದೊಡ್ಡ ಡಿಸೈನ್ ಕಂಪನಿಯನ್ನು ನಡೆಸುತ್ತಿದ್ದಾರೆ. ಪೀಸಾ ನಗರದ ಸಮೀಪದಲ್ಲಿ ಕುಟುಂಬದವರೊಂದಿಗೆ ವಾಸ, ಮನೆಯಲ್ಲಿಯೇ ಮಂದಿರ. ಇಲ್ಲಿ ಅವರು ಜಪ, ಉಪನ್ಯಾಸ ನಡೆಸುತ್ತಾರೆ. ತಾಂತ್ರಿಕ ಮುನ್ನಡೆ ಪ್ರಗತಿಯಲ್ಲ, ಆತ್ಮ ಸಾಕ್ಷಾತ್ಕಾರದ ಮುನ್ನಡೆಯೇ ಪ್ರಗತಿಯ ಲಕ್ಷಣ. ಇದು ಅವರ ಅಭಿಪ್ರಾಯ. ಆಧ್ಯಾತ್ಮ ಜೀವನ ಪ್ರಗತಿಗೆ ಎಲ್ಲರಿಗೂ ಸ್ವಾಗತ. ಶ್ರೀಲ ಪ್ರಭುಪಾದರಿಂದ ಆಜೀವ ಸದಸ್ಯತ್ವದ ಕಾರ್ಯಾರಂಭ. ನಮ್ಮ ಪ್ರಕಟಣೆಗಳು ಸದಸ್ಯರಿಗೆ ದೊರೆಯುತ್ತವೆ. ವಿಶ್ವದಾದ್ಯಂತ ನಮ್ಮ ಅತಿಥಿ ಗೃಹಗಳಲ್ಲಿ ಅವರಿಗೆ ಉಚಿತ ಊಟ ವಸತಿ ಸೌಲಭ್ಯವೂ ಉಂಟು.
ಇದೊಂದು ವೈದಿಕ ಹೋಮ, ಹರಿನಾಮ ದೀಕ್ಷೆ, ಮಾಂಸಾಹಾರ, ಮದ್ಯಪಾನ, ಜೂಜಾಟ, ನಿಷಿದ್ಧ ಸಂಭೋಗ ಇವುಗಳ ಪರಿತ್ಯಾಗ ಮತ್ತು ಹರೇ ಕೃಷ್ಣ ಜಪದ ಶಪಥ, ಪ್ರಭುಪಾದರ ಶಿಷ್ಯರಲ್ಲೊಬ್ಬರ ಶಿಷ್ಯರನ್ನಾಗಿ ದೀಕ್ಷಾರ್ಥಿಗಳ ಅಂಗೀಕಾರ, ಇದುವೇ ಗುರು ಶಿಷ್ಯ ಪರಂಪರೆ. ಆಸ್ಟ್ರೇಲಿಯಾದಲ್ಲಿ ಇಂತಹ ಸಮಾರಂಭದಲ್ಲಿಯೇ ಭಕ್ತರ ವಿವಾಹ, ಕೃಷ್ಣ ಸೇವೆಯಲ್ಲಿ ಸಹಕರಿಸಲು ಮತ್ತು ಕೃಷ್ಣ ಪ್ರಜ್ಞೆಯ ಮಕ್ಕಳನ್ನು ಪಡೆಯಲು ದಂಪತಿಗಳ ಸಮ್ಮತಿ. ಕೃಷ್ಣ ಪ್ರಜ್ಞೆ ಮಕ್ಕಳಿಗೆ ಸ್ವಾಭಾವಿಕ. ಅವು ಕೃಷ್ಣನನ್ನು ಸುಲಭವಾಗಿ ತಮ್ಮ ಜೀವನ ಕೇಂದ್ರವನ್ನಾಗಿ ಮಾಡಿಕೊಳ್ಳುತ್ತವೆ. ತುಷ್ಟಿದೇವಿ ದಾಸಿ 10 ವರ್ಷಗಳಿಗಿಂತಲೂ ಹೆಚ್ಚು ಕಾಲದಿಂದ ಬೋಧನೆ ನೀಡುತ್ತಿದ್ದು ಲಾಸ್ ಏಂಜಲೀಸ್ನ ಅನುಭವಗಳನ್ನು ವಿವರಿಸುತ್ತಾರೆ. Our Krishna conscious system of education is unique. It combines the traditional. ನಮ್ಮ ಶಿಕ್ಷಣ ಪದ್ಧತಿ ಅಪೂರ್ವವಾಗಿದೆ. ಅದು ಸಾಂಪ್ರದಾಯಿಕ ಶಿಕ್ಷಣದೊಂದಿಗೆ ಆಧ್ಯಾತ್ಮ ಜ್ಞಾನವನ್ನು ಬೋಧಿಸುತ್ತದೆ. ನಾವು ಮಕ್ಕಳಿಗೆ ಕೃಷ್ಣ ಪ್ರೇಮವನ್ನು ಕಲಿಸುವುದರಿಂದ ಅವರು ಸಹಜವಾಗಿಯೇ ಎಲ್ಲ ಸದ್ಗುಣಗಳನ್ನು ಬೆಳೆಸಿಕೊಳ್ಳುತ್ತಾರೆ. ಮಕ್ಕಳನ್ನು ಪ್ರೀತಿಸುವ ಮೂಲಕ ಶಿಕ್ಷಣ ನೀಡುವ ಪರಿಣಾಮಕಾರಿ ವಿಧಾನವನ್ನು ಶ್ರೀಲ ಪ್ರಭುಪಾದರು ನಮಗೆ ಹೇಳಿಕೊಟ್ಟಿದ್ದಾರೆ. ಈ ಪ್ರೀತಿಗೆ ಮಕ್ಕಳು ಪ್ರತಿಸ್ಪಂದಿಸುತ್ತಾರೆ. ಶಿಸ್ತಿನ ಯಾವ ಸಮಸ್ಯೆಯೂ ಎದುರಾಗುವುದಿಲ್ಲ. We don't have any problems with discipline. ಇದು ಪರಿಣಾಮಕಾರಿ ವಿಧಾನ. ಮಕ್ಕಳು ಸಾಮಾನ್ಯ ದರ್ಜೆಗಿಂತ 3ರಷ್ಟು ಓದುತ್ತಾರೆ. ಸಂಸ್ಕೃತ ಮತ್ತು ಇಂಗ್ಲಿಷ್ನ ಅಭ್ಯಾಸವೂ ಉಂಟು. Only by undivided devotional service. Only by undivided devotional service. Can I be understood as I am? Can I be understood as I am? Krishna can be understood only by the process of undivided devotional service. ಕೃಷ್ಣನು ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ವಿವರಿಸಿದ್ದಾನೆ. ಭಗವದ್ಗೀತೆಯನ್ನು ಊಹಾಪೋಹಗಳಿಂದ ಅರಿಯಬಯಸುವ ವ್ಯಾಖ್ಯಾನಗಾರರಿಗೆ ಕೇವಲ ತಮ್ಮ ಕಾಲಹರಣವಾಗುತ್ತಿದೆ ಎಂಬುದು ತಿಳಿಯದೇ ಇರದು. ದೇವರಿಗೆ ರೂಪವಿದೆ ಎಂದು ನಾವು ಹೇಗೆ ತಿಳಿದುಕೊಳ್ಳಬೇಕು? ನಾವು ದೇವರಿಂದ ಬಂದಿದ್ದೇವೆ, ನಮಗೆ ರೂಪವಿದೆ. ದೇವರು ಸರ್ವೋತ್ತಮನಾಗಿರುವುದರಿಂದ ಅವನಿಗೂ ರೂಪವಿರಲೇಬೇಕು. ನಮ್ಮಲ್ಲಿರುವುದೆಲ್ಲವೂ ಅವನಲ್ಲಿ ನಮಗಿಂತ ವಿಪುಲವಾಗಿಯೇ ಇರಬೇಕು. ನಾವು ನಮ್ಮ ಇಂದ್ರಿಯಗಳಿಂದ ದೇವರನ್ನು ತಿಳಿದುಕೊಳ್ಳುವುದು ಏಕೆ ಸಾಧ್ಯವಿಲ್ಲ? ಪಕ್ಕದ ಕೋಣೆಯಲ್ಲಿ ಏನು ನಡೆದಿದೆ ಎಂಬುದೇ ತಿಳಿಯದೇ ಇರುವಾಗ ಅಪರಿಮಿತನಾದ ಭಗವಂತನನ್ನು ನಾವು ತಿಳಿಯುವುದು ಹೇಗೆ ಸಾಧ್ಯ? ಪರಿಮಿತವಾದುದು ಅಪರಿಮಿತವಾದುದರ ವ್ಯಾಪ್ತಿಯನ್ನು ತಿಳಿಯುವುದು ಅಸಾಧ್ಯ. ಜಗತ್ತಿನಲ್ಲಿ 20ಕ್ಕಿಂತ ಹೆಚ್ಚು ಗುರುಕುಲಗಳಿವೆ. ಭಕ್ತಿ ವೇದಾಂತ ಗುರುಕುಲ, ಬೃಂದಾವನ. ಇಲ್ಲಿ 500 ವಿದ್ಯಾರ್ಥಿಗಳಿಗೆ ಸ್ಥಳಾವಕಾಶವಿದೆ. ಮಕ್ಕಳ ಯಾವುದೇ ಪ್ರತಿಭೆಗೆ ಇಲ್ಲಿ ಪ್ರೋತ್ಸಾಹ ಮತ್ತು ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘದವರು ನಿರ್ಮಿಸಿದ ಕೃಷ್ಣ ಬಲರಾಮ ಮಂದಿರದಲ್ಲಿ ಪೂಜೆಗೈಯುತ್ತಾರೆ. ಸಮೀಪದ ವನದಲ್ಲಿ ಮಕ್ಕಳ ಗುಂಪೊಂದು ಕ್ರೀಡಾಸಕ್ತವಾಗಿದೆ. ಕೃಷ್ಣನ ಭೂಮಿ ವೃಂದಾವನ. ಕೃಷ್ಣನ ಪ್ರೀತಿಯ ಹಸುಕರುಗಳು ಕೃಷ್ಣನನ್ನು ಸ್ಮರಣೆಗೆ ತರುತ್ತವೆ. ಇದು ಮಕ್ಕಳ ಬೆಳವಣಿಗೆಗೆ ಅತ್ಯಂತ ಯೋಗ್ಯ ಸ್ಥಳ. ಈ ವೃಂದಾವನ ಪರಿಸರವನ್ನು ಅನೇಕ ಗ್ರಾಮ ಸಮುದಾಯಗಳಲ್ಲಿ ನಿರ್ಮಿಸಲಾಗಿದೆ. ಸ್ಪೇನಿನ ಮ್ಯಾಡ್ರಿಡ್ ನಗರದ ಹೊರಗೆ 700 ಎಕರೆ ಭೂಮಿಯ ಇಂತಹ ಒಂದು ಕ್ಷೇತ್ರ ಆಧ್ಯಾತ್ಮನಿಷ್ಠ
ಉದಾತ್ತ ವಿಚಾರ, ಸರಳ ಜೀವನ ಇದು ಇಲ್ಲಿಯ ತತ್ವ. ಮಾನವ ವಿಕಾಸಕ್ಕೆ ಇಲ್ಲಿ ನಿಸರ್ಗವೇ ಮೂಲಾಧಾರ. ಔದ್ಯಮಿಕ ವೃತ್ತಿಗಳಲ್ಲ. ನಿಸರ್ಗ ವಿರೋಧಿ ಮಾನವನು ಭೂಕಂಪ, ಕ್ಷಾಮಡಾಮರ ಮತ್ತು ಯುದ್ಧಗಳಂತಹ ಪ್ರಕೃತಿ ವಿಕೋಪಕ್ಕೆ ಗುರಿಯಾಗುತ್ತಾನೆ. ಪ್ರಕೃತಿಗೆ ಹೊಂದಿಕೊಂಡರೆ ಶಾಂತಿ ಸಮೃದ್ಧಿ ಸಾಧ್ಯ. ಫಿಲಿಪೈನ್ಸ್ನಲ್ಲಿ ಕೃಷ್ಣನಾಮ ಜಪದಿಂದಲೇ ಭಕ್ತರ ಕಾರ್ಯಾರಂಭ. ಸೌಮ್ಯ ಹವಾಗುಣ, ಫಲವತ್ತಾದ ಭೂಮಿ, ಯಾವ ಬೆಳೆಗೂ ಅನುಕೂಲ. ಬಿದಿರು ಮನೆಗಳನ್ನು ಕಟ್ಟುವುದನ್ನು ಪಾಶ್ಚಾತ್ಯ ಭಕ್ತರು ಇವರಿಂದ ಕಲಿಯುತ್ತಾರೆ. ಪೆನ್ಸಿಲ್ವೇನಿಯಾದ ಕೃಷಿ ಸಮುದಾಯದ ಉದ್ದೇಶವನ್ನು ಪರಮಾನಂದ ದಾಸರು ವಿವರಿಸುತ್ತಾರೆ. main purpose is to show cow protection. ಗೋ ರಕ್ಷಣೆಯೇ ಇಲ್ಲಿ ಮುಖ್ಯ. ಹಸು ಹೋರಿಗಳ ಸ್ವಾಭಾವಿಕ ಪೋಷಣೆಯೇ ಗೋರಕ್ಷಣೆ. ಗೋವು ಹಾಲು ನೀಡುವುದರಿಂದ ಮಾತೃ ಸಮಾನ. ಹಾಲು, ಕೆನೆ ಮೊಸರು, ಬೆಣ್ಣೆ ನಮ್ಮ ಪ್ರಧಾನ ಆಹಾರ. ಹೋರಿ ಉಳುತ್ತದೆ, ಆಹಾರ ಉತ್ಪಾದಿಸುತ್ತದೆ. ಅಂತೆಯೇ ಪಿತೃ ಸಮಾನ. ಚಿಕ್ಕಂದಿನಿಂದಲೇ ಅವುಗಳಿಗೆ ತರಬೇತಿ ನೀಡುತ್ತೇವೆ. ಅವುಗಳ ಉಪಯುಕ್ತತೆಯನ್ನು ತೋರಿಸಿಕೊಡುತ್ತೇವೆ. ಅವು ಆಧುನಿಕ ಯಂತ್ರಗಳನ್ನು ಪ್ರತಿಷ್ಠಾಪಿಸಬಲ್ಲವು. And demonstrating that they are useful and they can actually replace all the modern machinery. We consider ourselves ನಾವು ಕೃಷ್ಣದಾಸರು. ಕೃಷ್ಣನ ಪರಿತೋಷ ಮತ್ತು ಅವನ ಆದೇಶ ಪಾಲನೆ ನಮ್ಮ ಸ್ವಾಭಾವಿಕ ಸ್ಥಿತಿ. ಆ ಸ್ಥಿತಿಯಲ್ಲಿ ನಾವು ಸಂತುಷ್ಟರು. ನಾವು ಮಾತ್ರವಲ್ಲ, ಹಸು ಹೋರಿಗಳು ಸಹ. Not just us, but also the cows and the bulls. ಬ್ರೆಜಿಲ್ನಲ್ಲಿ ಒಂದು ಫಲವತ್ತಾದ ಕಣಿವೆಯಲ್ಲಿ ಮತ್ತೊಂದು ಹರೇ ಕೃಷ್ಣ ಗ್ರಾಮಾಶ್ರಮ. ಶಾಲಾ ಮುಖ್ಯ ಅಧ್ಯಾಪಕ ಅಂಗಿರ ಮುನಿದಾಸ ಪತ್ನಿ ಸಮೇತ ಇಲ್ಲಿ ವಾಸ. ಶ್ರೀಲ ಪ್ರಭುಪಾದರ ಗ್ರಂಥಗಳ ಪೋರ್ಚುಗೀಸ್ ಭಾಷಾಂತರವನ್ನು ಪರಿಶೀಲಿಸುತ್ತಾರೆ. ಭಕ್ತರಿಂದ ವಿಸ್ತಾರ ಭೂಮಿಯಲ್ಲಿ ಸ್ವಯಂಪೂರ್ಣ ಕ್ಷೇತ್ರ ನಿರ್ಮಾಣ. ಇಲ್ಲಿ ಬೆಳೆ ಸದಾ ಲಭ್ಯ. ಹಣ ಅಥವಾ ಯಂತ್ರ ಇಲ್ಲಿಯ ಸಂಪತ್ತಲ್ಲ. ಭೂಮಿ, ಗೋವು, ತರಕಾರಿ ಮತ್ತು ಧಾನ್ಯ ಇಲ್ಲಿಯ ಸಂಪತ್ತು. ಇದೊಂದು ಕೃಷ್ಣ ಪ್ರಜ್ಞೆಯ ಶಾಂತ ಸಮಾಜ. ಈ ಸಮಾಜದ ಕೇಂದ್ರ ಮೂರ್ತಿ ಕೃಷ್ಣ. ಎಲ್ಲೆಡೆಯಂತೆ ಮಂದಿರದಲ್ಲಿ ಕೃಷ್ಣನಿಗೆ ಹೂಹಾರಗಳ ಅರ್ಪಣೆ. ಫ್ರಾನ್ಸಿನ ಗ್ರಾಮ ನಿವಾಸ ಈಗೊಂದು ಮಂದಿರ. ಸದಾಶಿವ ಪ್ರಿಯದಾಸರಂತಹ ಕುಶಲ ಕಲಾವಿದರಿಗೆ ಆಶ್ರಯ ಸ್ಥಾನ. ಆಂಜು ಫ್ರಾನ್ಸಿನ ಒಂದು ಸಣ್ಣ ಹಳ್ಳಿ. ನನ್ನ ತಂದೆ ಸ್ವತಃ ಈ ಕೆಲಸ ಕಲಿಸಿದರು. ಇಂದಿನ ಆಧುನಿಕ ಜೀವನದಿಂದ ಬೇಸತ್ತು ಶಿಕ್ಷಣ ಬಿಟ್ಟು ಈ ಉದ್ಯೋಗಕ್ಕೆ ಹಿಂದಿರುಗಿದೆ. ಯೋಗಾಭ್ಯಾಸದಿಂದ ನನ್ನ ಜೀವನವನ್ನು ಪವಿತ್ರಗೊಳಿಸಲು ಪ್ರಯತ್ನಿಸುತ್ತಿದ್ದೆ. ಆಗ ಪ್ರಭುಪಾದರ ಭಕ್ತರನ್ನು ಕಂಡೆ. ಅವರ ಗ್ರಂಥಗಳನ್ನು ಓದಲಾರಂಭಿಸಿದೆ. ಈಗ ಕೃಷ್ಣನ ಕೃಪೆಯಿಂದ ಎಲ್ಲವನ್ನೂ ಕೃಷ್ಣ ಪ್ರಜ್ಞೆಯಲ್ಲಿ ಅರ್ಪಿಸುತ್ತಿದ್ದೇನೆ. ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಅರ್ಪಿಸಬೇಕು. ಯಾವುದೂ ನಮ್ಮದಲ್ಲ. ನಾನು ಮಾಡುವುದೆಲ್ಲ ಕೃಷ್ಣನಿಗಾಗಿ, ಈ ಸಮಾಜಕ್ಕಾಗಿ. ಇದು ಸರಳ ಮತ್ತು ಸ್ವಾಭಾವಿಕ ಜೀವನ. ಇತಿಹಾಸದುದ್ದಕ್ಕೂ ಕಲಾವಿದರು ಭಗವನ್ ಮಹಿಮೆಯನ್ನು ಕಲಾ ನೈಪುಣ್ಯದಲ್ಲಿ ಪ್ರದರ್ಶಿಸಿದ್ದಾರೆ. ಹರೇ ಕೃಷ್ಣ ಜಗತ್ತಿನಲ್ಲಿಯೂ ಈ ಸಂಪ್ರದಾಯ ಮುಂದುವರಿದಿದೆ. ಮಣ್ಣಿನ ಬೊಂಬೆ ತಯಾರಿಕೆ ಅತ್ಯಂತ ಪ್ರಾಚೀನ ಕಲೆ. ಈ ಕಲೆಯನ್ನು ಕಲಿಯಲು ಶ್ರೀಲ ಪ್ರಭುಪಾದರು 15 ಕಲಾಕಾರರನ್ನು ಮಾಯಾಪುರಕ್ಕೆ ಕಳುಹಿಸಿದರು. ಕೃಷ್ಣಲೀಲೆ ಮತ್ತು ತತ್ವಜ್ಞಾನವನ್ನು ತೋರಿಸುವ ಬೊಂಬೆಗಳು. ಅಮೆರಿಕನ್ ಕಲಾವಿದರ ಪ್ರಥಮ ಪ್ರದರ್ಶನ.
ಇದು ಕೃಷ್ಣನ ವಿಶ್ವರೂಪ. ಲಾಸ್ ಏಂಜಲೀಸ್ ವಸ್ತು ಸಂಗ್ರಹಾಲಯದಲ್ಲಿ. ಬದಲಾಗುವ ನಮ್ಮ ದೇಹ ಮತ್ತೊಂದು ಜನಪ್ರಿಯ ಪ್ರದರ್ಶನ ವಸ್ತು. ದೇಹ ನಿರಂತರ ಬದಲಾವಣೆ ಹೊಂದಿದರೂ ಆತ್ಮ ಮಾತ್ರ ಬದಲಾವಣೆ ರಹಿತ. ಮರಣಾನಂತರ ಆತ್ಮನಿಗೆ ಹೊಸ ದೇಹ ಪ್ರಾಪ್ತಿ. ಸಾಕ್ಷಾತ್ಕಾರ ಹೊಂದಿದ ಆತ್ಮವು ಇದರಿಂದ ಗಾಬರಿಗೊಳ್ಳುವುದಿಲ್ಲ ಎಂದು ಭಗವದ್ಗೀತೆಯು ವಿವರಿಸಿದೆ. ಕೃಷ್ಣ ಪ್ರಜ್ಞೆ ಪ್ರಸಾರಕ್ಕೆ ಏನನ್ನಾದರೂ ಬಳಸಬಹುದು, ಆಧುನಿಕ ಪ್ರಸಾರ ತಂತ್ರವನ್ನು ಕೂಡ. ನ್ಯೂಯಾರ್ಕ್ ಭಾರತೀಯ ಕೌನ್ಸುಲೇಟಿನಲ್ಲಿ ಭಕ್ತರು ತಯಾರಿಸಿದ ವರ್ಣಚಿತ್ರಗಳ ಪ್ರದರ್ಶನ. ಪಶ್ಚಿಮ ವರ್ಜಿನಿಯಾದಲ್ಲಿ ನವವೃಂದಾವನ, ಗಿರಿಸಾಲುಗಳ 3000 ಎಕರೆ ಭೂಮಿ. ಅಲ್ಲಿ ಒಂದು ಅದ್ಭುತ ಸ್ಮಾರಕ, ಶ್ರೀಲ ಪ್ರಭುಪಾದ ಭವನ. ಇದನ್ನು ಭಕ್ತರೇ ನಿರ್ಮಿಸಿದ್ದಾರೆ. ಇದು ಶಿಷ್ಯರ ಭಕ್ತಿ ಪ್ರೀತಿಯ ಪರಿಶ್ರಮದ ಫಲ. ಎಲ್ಲ ಕಡೆಗಳಿಂದಲೂ ಸಂದರ್ಶಕರು ಬರುತ್ತಾರೆ. ನಿರ್ಮಾಪಕರಾದ ಶ್ರೀಲ ಕೀರ್ತನಾನಂದ ಸ್ವಾಮಿಗಳು ಈ ಯೋಜನೆಯನ್ನು ವಿವರಿಸುತ್ತಾರೆ. Well, in the first instance, we built the palace because we wanted a home for Prabhupada so that he could come and stay in our community. ಶ್ರೀಲ ಪ್ರಭುಪಾದರು ನಮ್ಮ ಮಧ್ಯೆ ವಾಸಿಸಬೇಕೆಂದು ಪ್ರಥಮತಃ ಈ ಭವನವನ್ನು ಕಟ್ಟಿದೆವು. ಆ ಬಳಿಕ ಸ್ಮಾರಕ ಸುವರ್ಣ ಭವನವಾಗಿ ಪರಿವರ್ತಿಸ ಬಯಸಿದೆವು. ಇದು ಪ್ರಭುಪಾದರ ಸಂದೇಶದ ಒಂದು ಪ್ರತೀಕ. ಇದರ ನಿರ್ಮಾಣ ಒಂದು ಅದ್ಭುತವೇ ಸರಿ. ನಿರ್ಮಾಣವಂತೂ ಇರಲಿ, ಇಟ್ಟಿಗೆ ಇಡುವುದು ನಮಗೆ ಗೊತ್ತಿರಲಿಲ್ಲ. ರಚನೆಯ ನಕ್ಷೆಯೂ ನಮ್ಮಲ್ಲಿರಲಿಲ್ಲ. ಈ ಭವ್ಯ ಕಟ್ಟಡದ ವಿಚಾರವೂ ನಮಗೆ ಹೊಳೆದಿರಲಿಲ್ಲ. ನಿಜವೆಂದರೆ ಇದು ಕೃಷ್ಣ ನಿರ್ಮಿತವೇ ಸರಿ. ಕೃಷ್ಣನು ತಾನೇ ಮಾಡುವ ಬದಲು ಭಕ್ತರ ಮೂಲಕ ಕಾರ್ಯ ಮಾಡುತ್ತಾನೆ ಎಂದು ತೋರುತ್ತದೆ. ಈ ಭವನವನ್ನು ಟೈಮ್ಸ್ ಪತ್ರಿಕೆಯು ಆಧ್ಯಾತ್ಮ ಡಿಸ್ನಿಲ್ಯಾಂಡ್, ಅದ್ಭುತ ರಮ್ಯ ಎಂದು ವಿವರಿಸಿದೆ. ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆಯು ಮಹದಾಶ್ಚರ್ಯದ ಪ್ರತೀಕ, ಅದ್ಭುತ ಸೃಷ್ಟಿ ಎಂದು ಕರೆದಿದೆ. ಲೈಫ್ ಪತ್ರಿಕೆಯು ಪ್ರವಾಸಿಗಳು ನೋಡಿ ಆಶ್ಚರ್ಯಚಕಿತರಾಗಬಹುದು ಎಂದಿದೆ. ಈ ಭವನವು ಇನ್ನೂ ಯೋಜನೆಯ ಆರಂಭ ಮಾತ್ರ. ಶ್ರೀಕೃಷ್ಣ ವೈಭವ ಪ್ರದರ್ಶಕ ಇನ್ನೂ 7 ಮಂದಿರಗಳು ಈ ಗಿರಿಶಿಖರಗಳನ್ನು ಅಲಂಕರಿಸಲಿವೆ. ಮಾಡುವುದೆಲ್ಲವನ್ನು ತಿನ್ನುವುದೆಲ್ಲವನ್ನು ನನಗೆ ಅರ್ಪಿಸಿ ಎನ್ನುತ್ತಾನೆ ಶ್ರೀಕೃಷ್ಣ. ಎಂದಿನಂತೆ ಭಕ್ತರು ಹಾಲು, ಹಣ್ಣು, ಧಾನ್ಯ, ತರಕಾರಿಗಳಿಂದ ಬಗೆ ಬಗೆಯ ಖಾದ್ಯಗಳನ್ನು ತಯಾರಿಸುತ್ತಾರೆ. ಕೃಷ್ಣನು ಸರ್ವೇಶ್ವರನು, ಆದರೂ ಭಕ್ತಿ ಪ್ರೀತಿಯಿಂದ ನಿವೇದಿಸಿದ್ದನ್ನು ಸ್ವೀಕರಿಸುತ್ತಾನೆ. ಫ್ಲಾರೆನ್ಸ್, ಇಟಲಿ ಎಲ್ಲೆಡೆಯಂತೆ ಭಾನುವಾರ ಉಚಿತ ಪ್ರಸಾದ ಹಂಚಿಕೆ. ಈ ದಿವ್ಯ ಸ್ವಾದದ ಹಿನ್ನೆಲೆಯಲ್ಲಿ ವಯಸ್ಸು, ಜನಾಂಗ,
ಧರ್ಮ ಭೇದಗಳೆಲ್ಲ ಮಾಯವಾಗುತ್ತವೆ. ಆಕ್ಸ್ಫರ್ಡ್ ಬೀದಿ, ಲಂಡನ್, ಹರೇ ಕೃಷ್ಣ ಉಪಹಾರ ಗೃಹ, ಇವು ಜಗತ್ತಿನಲ್ಲಿ ಅನೇಕ. ಇಲ್ಲಿ ಕೃಷ್ಣ ಪ್ರಸಾದ ಮಾತ್ರ ಲಭ್ಯ. ಮಾಂಸ, ಮೀನು, ಮೊಟ್ಟೆ ನಿಷಿದ್ಧ. ಅವುಗಳನ್ನು ಕೃಷ್ಣನು ಸ್ವೀಕರಿಸುವುದಿಲ್ಲ. ಭಾರತದಾದ್ಯಂತ ಪ್ರಸಾದ ವಿತರಣೆ. ಅಕ್ರಮ ದಾಸ್ತಾನು ಇಲ್ಲದಿರುವಲ್ಲಿ ಅಭಾವವೂ ಇಲ್ಲ. ದೇವರು ಸರ್ವರಿಗೂ ಅನ್ನದಾತ. ಮಾಯಾಪುರದಲ್ಲಿ ಸಾವಿರಾರು ಜನರಿಗೆ ಹುಗ್ಗಿ ಪ್ರಸಾದ. ಮಾಯಾಪುರ ಬಂಗಾಳದಲ್ಲಿ ಬಹು ಉದ್ದವಾದ ಅತಿಥಿ ಗೃಹ. ಶ್ರೀ ರಾಧಾ ಮಾಧವ ಇಲ್ಲಿಯ ಸ್ಥಳಮೂರ್ತಿ. ಮಾಯಾಪುರ ಚೈತನ್ಯರ ಜನ್ಮಸ್ಥಳ. ಚೈತನ್ಯರ ಜನ್ಮ ದಿನಾಚರಣೆಗೆ ಜಗತ್ತಿನ ನಾನಾ ಕಡೆಗಳಿಂದ ಭಕ್ತರು ಬರುತ್ತಾರೆ. ಸನಾತನ ವಿಜ್ಞಾನದ ಅವರ ಘನ ಸಂಪ್ರದಾಯವು ಶ್ರೀಲ ಪ್ರಭುಪಾದರ ಮೂಲಕ ನಮ್ಮವರೆಗೂ ಬಂದಿದೆ. ಜ್ಞಾನದಾಸ ಆಕ್ಸ್ಫರ್ಡ್ ಪದವೀಧರ, ಭಕ್ತಿ ವೇದಾಂತ ಸಂಸ್ಥೆಯ ಸದಸ್ಯ, ಈ ಜ್ಞಾನದ ಮಹತ್ವವನ್ನು ವಿವರಿಸುತ್ತಾರೆ. Lord Krishna spoke Bhagavad Gita not only to a particular person at a particular time. ಭಗವದ್ಗೀತೆಯು ವಿಶಿಷ್ಟ ವ್ಯಕ್ತಿಗೆ ವಿಶಿಷ್ಟ ಕಾಲದಲ್ಲಿ ಉಪದೇಶಿಸಿದ್ದಲ್ಲ, ಎಲ್ಲ ಕಾಲದಲ್ಲೂ ಎಲ್ಲರಿಗೂ ಉಪದಿಷ್ಟ. ಈ ಜ್ಞಾನವನ್ನು ಹೊಂದಿ ಹಂಚುವುದು ನಮ್ಮ ಧ್ಯೇಯ. ಪ್ರಾಮಾಣಿಕನೊಬ್ಬ ಇದರಿಂದ ಭಗವತ್ ಪ್ರೇಮಿಯಾಗಬಹುದು. ಕೃಷ್ಣನೇ ಕೇಂದ್ರ ಬಿಂದುವಾಗಿರುವ ಶಾಂತ ಸಮಾಜದ ಭಾವಿ ನೀಲ ನಕ್ಷೆಯನ್ನು ಕೃಷ್ಣ ಪ್ರಜ್ಞೆಯು ನೀಡುತ್ತದೆ. ಸಂಕೀರ್ತನ, ನರ್ತನ, ಭಗವತ್ ಚಿಂತನ, ಪ್ರಸಾದ ಸ್ವೀಕಾರ, ಇದುವೇ ಹರೇ ಕೃಷ್ಣ ಜಗತ್ತು. Krishna, 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 Hare Hare, Hare Rama, Rama, Rama,